ಸೊ ಡ್ರ್ಯಾಗನ್ ಸಿನಿಮಾದ ಒಂದು ಫಸ್ಟ್ ಗ್ಲಿಮ್ಸ್ ಹೊರಗೆ ಬಂದಿರುವಂಥದ್ದು. ಸೊ ಈ ಗ್ಲಿಮ್ಸಲ್ಲಿ ಸಲಾರ್ ಸಿನಿಮಾದ ಹೀರೋನ ನೋಡಿದಂಗೆ ಆಗುತ್ತೆ. ಹಾಗೆಯೇ KGF ಚಿತ್ರದ ಸ್ಟೈಲನ್ನು ನೋಡಿದಂಗೆ ಆಗುತ್ತೆ. ಉಗ್ರಂ ಚಿತ್ರದ ಕದರ್ ನೋಡಿದಂಗೆ ಆಗುತ್ತೆ. ರೀಸನ್ ಏನು ಅಂತಂದರೆ ಈ ಎಲ್ಲ ಸಿನಿಮಾಗಳ ನಿರ್ದೇಶಕರು ಒಬ್ಬರೇ, ಅದು ಪ್ರಶಾಂತ್ ನೀಲ್ ಅವರು. ಪ್ರಶಾಂತ್ ನೀಲ್ ಅವರು ತಮ್ಮ ಸಿನಿಮಾ ಪ್ಯಾಟ್ರನ್ ಏನಿದೆಯಲ್ಲ ಅದನ್ನು ಒಂದೇ ಥರ ಇಟ್ಕೊಂಡಿರುವಂಥದ್ದು. ಕಾರಣ ಏನು ಅಂತಂದರೆ ಅವರು ಒಂದಷ್ಟು ಕತೆಗಳನ್ನು ಒಂದೇ ಪ್ಯಾಟರ್ನಲ್ಲಿ ಹೇಳಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಅದು ಉಗ್ರಂನಿಂದ ಶುರುವಾಗಿ KGF 1, 2 ಮತ್ತು 3ಗೂ ಮುಂದುವರಿಯುತ್ತೆ. ಸೇಮ್ ಪ್ಯಾಟರ್ನಲ್ಲಿ ತಮ್ಮ ಕತೆಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗೆಯೇ ಸಲಾರ್ 1 ಮತ್ತು ಸಲಾರ್ 2 ಇದರಲ್ಲೂ ಕೂಡ ತಮ್ಮ ಇದೇ ಒಂದು ಡಾರ್ಕ್ ಟಿಂಟ್‌ನ ಪ್ಯಾಟರ್ನಲ್ಲೇ ಸಿನಿಮಾ ಹೇಳ್ತಾರೆ. ಇನ್ನು ಡ್ರ್ಯಾಗನ್ 2 ಏನಿದೆಯಲ್ಲ ಅದು ಇದೇ ಥರ ಇರುತ್ತೆ. ಸೊ ಒಂದು ರೀತಿ ವಿಶೇಷವಾಗಿ ತಮ್ಮ ಒಂದು ಛಾಪ್ ಏನಿದೆ ಡಾರ್ಕ್ ಟಿಂಟ್‌ನ ಒಂದು ಪ್ಯಾಟರ್ನ್, ಅದೇ ಒಂದು ಪ್ಯಾಟರ್ನ್‌ನಲ್ಲಿ ಇಡೀ ತಮ್ಮ ಕತೆಗಳನ್ನು ಹೇಳ್ತಾ ಹೋಗ್ತಾರೆ ಅವರು, ಪ್ರಶಾಂತ್ ನೀಲ್ ಅವರು. ಸೊ ಇದು ಯಾವಾಗ ಬ್ರೇಕ್ ಆಗುತ್ತೆ, ಇದು ಯಾವಾಗ ಚೇಂಜ್ ಆಗುತ್ತೆ ಅಂಥೇಳಿ ಅವರು ಹೇಳ್ಕೊಂಡಿರುವಂಥದ್ದು ಒಂದು ಸಂದರ್ಶನದಲ್ಲಿ. ಏನಂದರೆ ಈ ಎಲ್ಲ ಕತೆಗಳು ಆದ ಮೇಲೆ ಬೇರೆ ಪ್ಯಾಟ್ರನ್‌ಗೆ ಅಥವಾ ಬೇರೆ ಕಲರ್‌ಗೆ ಅವರು ಬದಲಾಗ್ತಾರೆ ಅಥವಾ ಆ ಥರದೊಂದು ಪ್ಯಾಟ್ರನ್‌ನಲ್ಲಿ ತಮ್ಮ ಕತೆಗಳನ್ನು ಹೇಳ್ತಾ ಹೋಗ್ತಾರೆ. ಸೊ ಅದನ್ನು ಬರುವವರೆಗೂ ನಾವು ಕಾಯಬೇಕು. ಅಲ್ಲಿವರೆಗೂ ನಾವು ಸಲಾರ್ 2ನೂ ಹಾಗೆ ನೋಡಬೇಕು. KGF 3ನೂ ಅದೇ ಒಂದು ಪ್ಯಾಟರ್ನಲ್ಲಿ ನೋಡಬೇಕು. ಹಾಗೆಯೇ ಡ್ರ್ಯಾಗನ್ ಸಿನಿಮಾ ಏನಿದೆ, ಡ್ರ್ಯಾಗನ್ 2 ಕೂಡ ಅದೇ ಒಂದು ಟಿಂಟಲ್ಲಿ ಬರುತ್ತೆ. ಸೊ ಇದು ಪ್ರಶಾಂತ್ ನೀಲ್ ಅವರ ಸಿನಿಮಾ ಪ್ಯಾಟ್ರನ್. ಇನ್ನು ಉಳಿದಂತೆ ಒಂದಕ್ಕೊಂದು ಲಿಂಕ್ ಇದೆಯಾ ಈ ಸಿನಿಮಾದ್ದು ಅಂತ ಒಂದು ಪ್ರಶ್ನೆ ಬರುತ್ತಲ್ವಾ. ಸೊ ಯಾಕಂದರೆ ಒಂದೇ ಥರ ಕಾಣುತ್ತೆ, ಒಂದೇ ಲಿಂಕ್ ಏನಿದೆಯಾ ಕತೆಗೆ ಅಂತ ಬಂದಾಗ ಅದಕ್ಕೂ ಕೂಡ ಅವರು ಉತ್ತರ ಕೊಟ್ಟಿರುವಂಥದ್ದು. ಏನಂದರೆ ಸೊ KGF ಕತೆ ಬೇರೆ, ಹಾಗೆಯೇ ಡ್ರ್ಯಾಗನ್ ಕತೆ ಬೇರೆ, ಸಲಾರ್ ಕತೆ ಬೇರೆ. ಈ ಮೂರಕ್ಕೂ ಎಲ್ಲೂ ಲಿಂಕ್ ಇಲ್ಲ, ಯಾವುದೇ ಥರದ ಇಂಟರ್‌ಲಿಂಕ್ ನಾನು ಕೊಟ್ಟಿಲ್ಲ ಕತೆಗಳಲ್ಲಿ ಅಂಥೇಳಿ ಅವ್ರು ಹೇಳ್ಕೊತಾರೆ. ಅಂದರೆ ತಮ್ಮ ಡಾರ್ಕ್ ಟಿಂಟ್‌ನ ಪ್ಯಾಟ್ರನ್ನಲ್ಲಿ ಬೇರೆ ಬೇರೆ ಹೊಸ ಹೊಸ ಕತೆಗಳನ್ನ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಅವ್ರು ಸ್ಪಷ್ಟಪಡಿಸಿರುವಂಥದ್ದು. ಏನಂದರೆ ನಿಮಗೆ ನನ್ನ ಸಿನಿಮಾಗಳು ಒಂದೇ ಥರ ಕಾಣ್ಬೋದು, ಆದರೆ ಹೇಳುವ ಕತೆಗಳು ಬೇರೆ ಥರ ಇರುತ್ತೆ. ಬೇರೆ ಕತೆಗಳನ್ನೇ ನಾನು ಈ ಸಿನಿಮಾಗಳಲ್ಲಿ ಹೇಳ್ತಿರೋದು ಅಂಥೇಳಿ ಪ್ರಶಾಂತ್ ನೀಲ್ ಅವರು ಹೇಳಿಕೊಂಡಿರುವಂಥದ್ದು. ಇನ್ನು ಉಳಿದಂತೆ ನಾವು ಇನ್ನು ಡ್ರ್ಯಾಗನ್ ಚಿತ್ರದ ಗ್ಲಿಮ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಜೂನಿಯರ್ NTR ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಅಭಿನಯಿಸಿರುವುದು ಗೊತ್ತಾಗುತ್ತೆ. ಫಿಸಿಕ್ ವೈಸ್ ಅಂತ ಬಂದು ಇವರು ತುಂಬ ಒಳ್ಳೆ ಬಾಡಿನ ಮಾಡ್ಕೊಂಡಿರುವಂಥದ್ದು. ರುಕ್ಮಿಣಿ ವಸಂತ್ ಅವರು ಇಲ್ಲಿ ಡ್ರ್ಯಾಗನ್ ಹೇಗೆ ಹುಟ್ಟಿದ ಅಂಥೇಳಿ ಆ ಕಥೆಯನ್ನು ಹೇಳ್ತಾರೆ. ದೇವರು ಯಾವ ಥರ ಸೃಷ್ಟಿ ಮಾಡಿದ, ಸೊ ಏನೆಲ್ಲ ಮಾಡಿದ, ಯಾವ ಹಂತಕ್ಕೆ ಡ್ರ್ಯಾಗನ್ ಹುಟ್ಟು ಆಯಿತು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಸಾಕಷ್ಟು ಪಾತ್ರಗಳು ಇದರಲ್ಲೂ ಇದೆ. ಸೊ ಇಡೀ ಸಿನಿಮಾ ಧಗ 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 ಅನ್ನುತ್ತೆ. ಸೊ ಕೊನೆ ಏನು, ಆಮೇಲೆ ಪಾರ್ಟ್ 2ಗೆ ಲಿಂಕ್ ಏನು ಈ ಒಂದು ಡ್ರ್ಯಾಗನ್ ಚಿತ್ರದಲ್ಲಿ ಅಂಥೇಳಿ ಅನ್ನುವಂಥ ಕುತೂಹಲ ಈಗಲೇ ಶುರುವಾಗಿರುವಂಥದ್ದು. ಸದ್ಯಕ್ಕೆ ಇಷ್ಟು. ಮತ್ತಷ್ಟು ಇನ್ನಷ್ಟು ಇರುತ್ತೆ ಈ ಸಿನಿಮಾ ಸಂಬಂಧಪಟ್ಟಂಗೆ ಕೊಡ್ತಾನೆ ಇರ್ತೀನಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.